ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಎಲ್ಲರೂ ಒಂದು ಮಗು ಆದಮೇಲೆ ನಮ್ಮ ಹತ್ರ ಬಂದು ಕೇಳೋದು, ಗರ್ಭ ನಿರೋಧಕ ಯಾವುದು ಔಷಧಿ ಯೂಸ್ ಮಾಡಬೇಕು ಅಂತ, ಅಥವಾ ಯಾವ ಗರ್ಭ ನಿರೋಧಕ ವಸ್ತುವನ್ನು ಇಲ್ಲ ಮೆಥಡನ್ನು ನಾವು ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ಈಗ ಗರ್ಭ ನಿರೋಧಕ ಮೆಥಡ್ಸ್ ಅಂತ ನಾವು ಹೇಳಬೇಕು ಅಂದರೆ, ಒಂದು ಪರ್ಮನೆಂಟ್ ಮೆಥಡ್, ಇನ್ನೊಂದು ಟೆಂಪ್ರರಿ ಮೆಥಡ್. ಈಗ ಪರ್ಮನೆಂಟ್ ಮೆಥಡ್ ಅಂದರೆ ಮಕ್ಕಳಾಗದಿದ್ದಂಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು, ಲ್ಯಾಪ್ರೋಸ್ಕೋಪಿ ಇಲ್ಲ ಕೈ ಆಪ್ರೇಷನ್ನು, ಇಲ್ಲ ಸಿಸೇರಿಯನ್ ಮಾಡೋ ಟೈಮಲ್ಲಿ ಅದೇ ಟೈಮಲ್ಲಿ ಆಪ್ರೇಷನ್ ಮಾಡಿಸೋದಕ್ಕೆ ನಾವು ಅದಕ್ಕೆ ಪರ್ಮನೆಂಟ್ ಸ್ಟೆರಿಲೈಸೇಷನ್ ಅಂತ ಹೇಳ್ತೀವಿ. ಇನ್ನು ಟೆಂಪ್ರರಿ ಮೆಥಡ್ಸ್ ಯಾರಿಗೆ, ಈಗ ಮದುವೆ ಆಗಿ 1 ವರ್ಷ ಆಗಿರುತ್ತೆ, ಇಲ್ಲ ಹೊಸದಾಗಿ ಮದುವೆ ಆಗಿರುತ್ತೆ, ಅವ್ರಿಗೆ ಟೆಂಪ್ರರಿ ಮೆಥಡ್ಸ್ ಬಗ್ಗೆ ಹೇಳ್ತೀವಿ ನಾವು. ಕಾಂಡಮ್ ಯೂಸ್ ಮಾಡ್ಬೋದು, ಸ್ಪರ್ಮಿಸೈಡಲ್ ಜೆಲೀಸ್ ಯೂಸ್ ಮಾಡ್ಬೋದು. ಇನ್ನು ಒಂದು ಮಗು ಆಗಿದೆ, ಇವರಿಗೆ ಇನ್ನು ಸದ್ಯಕ್ಕೆ ಮಕ್ಕಳು ಬೇಡ, ಬಟ್ ಇವರು ಕಾಂಡಮ್ ಯೂಸ್ ಮಾಡಲ್ಲ, ಸ್ಪರ್ಮಿಸೈಡಲ್ ಜೆಲ್ಲಿ ಯೂಸ್ ಮಾಡಲ್ಲ. ಯಾಕೆಂದರೆ ಕಾಂಡಮ್ದು ಫೇಲಿಯರು ಒಂದು 30 to 40%. ಸ್ಪರ್ಮಿಸೈಡಲ್ ಜೆಲ್ಲಿ ಮತ್ತು ಕಾಂಡಮ್ ಎರಡೂ ಕಾಂಬಿನೇಷನಲ್ಲಿ ಯೂಸ್ ಮಾಡಿದ್ರೆ ಆವಾಗ ಸಕ್ಸಸ್ ರೇಟ್ ಇಸ್ ಬೆಟರ್. ಬಟ್ ಇವ್ರಿಗೆ ಕಪಲ್ಗೆ ನಾವು ಕೌನ್ಸಿಲ್ ಮಾಡುವಾಗ ಅವರು ನಮಗೆ ಫೇಲಿಯರ್ ರೇಟು ಜಾಸ್ತಿ ಇಲ್ಲದೆ ಇರೋದು, ಅಂದರೆ ಫೇಲಿಯರ್ ಆಗಬಾರ್ದು ನಮಗೆ ಅಂಥದ್ದು ಹೇಳಿ ಅಂತ ಅಂತಾರೆ. ಸೊ ಒಂದು ಮಗು ಆದಮೇಲೆ ಬೆಸ್ಟು ಕಾಪರ್ಟಿ ಹಾಕ್ಸ್ಕೊಂಬಿಟ್ರೆ 5 yearsದು ಬರುತ್ತೆ, 3 years ಬರುತ್ತೆ, 10 years ಬರುತ್ತೆ. ಗೌರ್ಮೆಂಟಲ್ಲಿ PPIUCD ಮೆಥಡ್ ಇದೆ ಕಾಂಟ್ರಸೆಪ್ಷನ್ದು. ಅವರು ಸಿಸೇರಿಯನ್ನು ಇಲ್ಲ ನಾರ್ಮಲ್ ಡೆಲಿವರಿ ಆದ ತಕ್ಷಣವೇ ಹಾಕ್ಬಿಡ್ತಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್. ಇನ್ನು ಇಂಪ್ಲಾಂಟ್ಸ್ ಅಂತ ಬಂದಿದೆ. ಇಂಪ್ಲಾಂಟ್ಸ್ ಅಂದರೆ ಈಗ ಕೈ ಮೇಲೆ ಈ ನಾರ್ಪ್ಲಾಂಟ್ ಅನ್ನೋದು ಒಂದು ರಾಡಲ್ಲಿ 4 years ಕಾಂಟ್ರಸೆಪ್ಷನ್ ಪ್ರೊಜೆಸ್ಟ್ರಾನ್ ಇರುತ್ತೆ, ಅದನ್ನು ಒಳಗೆ ಕೈಯಲ್ಲಿ ಹಾಕ್ತಾರೆ. ಅದು ಹಾಕುವಾಗ ತುಂಬ ಸುಲಭ, ಒಂದು ಇಂಜೆಕ್ಷನ್ ಥರ ಆ ರಾಡ್ನ ಹಾಕ್ಬೋದು. ಬಟ್ ತೆಗಿವಾಗ ಒಂದು ಸ್ವಲ್ಪ ಅದನ್ನು ಸ್ಕಿನ್ ಓಪನ್ ಮಾಡಿ ತೆಗಿಬೇಕಾಗುತ್ತೆ. ಸೊ ಇದಕ್ಕೆ ನಾರ್ಪ್ಲಾಂಟ್ ಅಂತ ಹೇಳ್ತೀವಿ. ಈಗ ಗೌರ್ಮೆಂಟಲ್ಲಿ ಇದು ಕೂಡ ಬಂದಿದೆ. ಇನ್ನು ಅಂತರ ಇಲ್ಲ ಡಿಪೋಪ್ರೋವೆರಾ ಅನ್ನೋ ಇಂಜೆಕ್ಷನ್ ಇದೆ, ಇದನ್ನು ಗೌರ್ಮೆಂಟಲ್ಲಿ ಅಂತರ ಅಂತ ಹೇಳ್ತಾರೆ. ಸೊ ಈ ಅಂತರ ಇಂಜೆಕ್ಷನ್ನ ಕೊಟ್ಟರೆ ಅದು 3 ತಿಂಗಳಿಗೆ ಕಾಂಟ್ರಸೆಪ್ಷನ್ ಆಗುತ್ತೆ. ಸೊ ಈ ಇಂಜೆಕ್ಷನ್ನ ಎವ್ರಿ 3 months ತೊಗೋಬೋದು. ಎಲ್ಲ ಗೌರ್ಮೆಂಟ್ ಔಟ್ಲೆಟ್ಸಲ್ಲೂ, ಕಾರ್ಪೊರೇಷನ್ ಹಾಸ್ಪಿಟಲ್ಸಲ್ಲೂ, ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ. ಇನ್ನು ಅಫ್ಕೋರ್ಸ್ ಮಾಲಾಡಿ, ಈಗ ನಿಮ್ಗೆ ಯಾವುದು ಬೇಡ, ನಾವು ಟ್ಯಾಬ್ಲೆಟ್ಸ್ ತೊಗೋತೀವಿ ಅಂದರೆ ಈಗ ಮಾಲಾ N ಅಂತ ಬರ್ತಾ ಇದೆ, ಅದನ್ನು ನೀವು ಕೂಡ ತೊಗೋಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಅದು ತೊಗೊಳ್ಳುವಾಗ ಒಂದು ಮರಿಬಾರ್ದು. ಆಮೇಲೆ ಅದನ್ನು ದಿನ ಒಂದೇ ಟೈಮ್ಗೆ ರಾತ್ರಿ ಹೊತ್ತು ತೊಗೋಬೇಕು. ಒಂದು ದಿನ ಮರೆತರೂ ಇಮಿಡಿಯೇಟ್ ನೀವು ಜ್ಞಾಪಕ ಬಂದ ತಕ್ಷಣ ತೊಗೊಂಡು ನೆಕ್ಸ್ಟ್ ಡೇ ರೆಗ್ಯುಲರ್ ಡೋಸ್ ತೊಗೋಬೇಕಾಗತ್ತೆ. ಅಕಸ್ಮಾತ್ 2 ದಿನ ನೀವು ಮರ್ತು ಹೋದರೆ ಈ ಕಾಂಟ್ರಸೆಪ್ಷನ್ ಪಿಲ್ನ, ಆವಾಗ ನೀವು ಡಾಕ್ಟ್ರಲ್ಲಿ ಹೋಗಿ ಹೇಳಬೇಕಾಗತ್ತೆ, ಇಲ್ಲ ಬೇರೆ ಮೆಥಡ್, ಆ ಸೈಕಲಲ್ಲಿ ಬೇರೆ ಮೆಥಡ್ ಕಾಂಟ್ರಸೆಪ್ಷನ್ ಯೂಸ್ ಮಾಡಬೇಕಾಗತ್ತೆ. ಇದಲ್ಲದೇ ನಿಮಗೆ ಇದರ ಮಾಲಾಡಿ ಅಥವಾ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ನ ತೊಗೊಳ್ಳುವಾಗ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನ ತೊಗೋಬೇಕಾಗತ್ತೆ. ಏನು ಅಂದರೆ ನಿಮಗೆ ತಲೆ ಸುತ್ತು, ಇಲ್ಲ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಅಥವಾ ನಿಮಗೆ ಕಣ್ಕತ್ಲು ಏನಾದ್ರು ಬಂದರೆ ಇಮಿಡಿಯೇಟ್ಲಿ ಡಾಕ್ಟ್ರಲ್ಲಿ ಹೋಗಬೇಕಾಗತ್ತೆ. ಇನ್ಯಾವುದಾದ್ರು ನಿಮಗೆ ಸಿಮ್ಟಮ್ಸು, ವಾಮಿಟಿಂಗ್ ಅಥವಾ ಒಂಥರ ನಾಸಿಯಾ, ಇದೆಲ್ಲ ಇನಿಷಿಯಲಿ ಕಾಮನ್ ಇರುತ್ತೆ. ಬಟ್ ಮೇನ್ಲಿ DVT ಇದು ಏನಾದರೂ ತೊಂದರೆ ಆದರೆ, ಇಲ್ಲ ತಲೆ ಸುತ್ತು ಬಂದರೆ, ಕಾಲು ನೋವು ಬಂದರೆ, ಅಂದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಏನಾದರೂ ಆದರೆ ಆವಾಗ ನೀವು ಡಾಕ್ಟ್ರಲ್ಲಿ ಹೋಗಿ ತೋರಿಸ್ಬೇಕಾಗತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಕಾಂಟ್ರಸೆಪ್ಟಿವ್ ಮೆಥಡ್ಸು. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನೀವು ಯೂಸ್ ಮಾಡುವಾಗ ಮೊದಲನೇದಾಗಿ ಡಾಕ್ಟ್ರಲ್ಲಿ ಹೋಗಿ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಡಿಸ್ಕಸ್ ಮಾಡಿ ಯಾವುದು ನಿಮಗೆ ಬೆಸ್ಟು ಅನ್ನೋದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ನಾನು ಮಾಹಿತಿ ಕೊಟ್ಟರು ಕೆಲವು ಡೌಟ್ಸ್ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ನಿಮಗೆ ಏನೇ ಡೌಟ್ ಇದ್ರೂ ನೀವು ಡಾಕ್ಟ್ರಲ್ಲಿ ಹೋಗಿ ಆ ಡೌಟ್ಸ್ನ ನೀವು ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ನಿಮಗೆ ಯಾವುದು ಬೆಸ್ಟ್ ಕಾಂಟ್ರಸೆಪ್ಷನ್ ಅಂತ ಉಪಯೋಗಿಸಿ. ಈ ಥರ ಮಾಹಿತಿಗಳಿಗಾಗಿ ನೀವು ವಿಶ್ವವಾಣಿ ಹೆಲ್ತ್ ಚಾನೆಲ್ನ
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.